ಈ ಚಿನ್ನದ ಬೆಲೆಯನ್ನು ನೋಡಿದ್ರೆ ಆಭರಣ ಪ್ರಿಯರು ಹೌಹಾರುವಂತಹ ಸ್ಥಿತಿ ಒದಗಿ ಬಂದಿದೆ. ಹಾಗಾಗಿ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಇದರ ಜೊತೆಗೆ ಎಲ್ಲ ರೀತಿಯ ಆಭರಣಗಳು ಕೂಡ ಒಂದೇ ಸೂರಿನ ಅಡಿಯಲ್ಲಿ ಸಿಗಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಬೆಂಗಳೂರಿಗೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಬೆಂಗಳೂರಿಗರಿಗೆ ಈ ಒಂದು ಅವಕಾಶ ಇದೇ ತಿಂಗಳ 14ರಿಂದ 17ನೇ ತಾರೀಕಿನ ಹೊರಗಡೆ ನಡೀತಾ ಇದೆ. ಅದು ಜ್ಯುವೆಲ್ಸ್ ಆಫ್ ಇಂಡಿಯಾ ಅಂತಕ್ಕಂಥ ಎಕ್ಸಿಬಿಷನ್. ಸೊ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಕ್ಕಂಥ ಇವತ್ತಿನ ವಿಶೇಷ ಚಿನ್ನದ ಗಣಿ. ಈಗಾಗಲೇ ಹೇಳಿದಂತೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದೇ ತಿಂಗಳ 14ರಿಂದ 17ನೇ ತಾರೀಕಿನ ತನಕ ಜ್ಯುವೆಲ್ಸ್ ಆಫ್ ಇಂಡಿಯಾ ಎಕ್ಸಿಬಿಷನ್ ನಡೀತಾ ಇದೆ. ಈ ಎಕ್ಸಿಬಿಷನ್ನ ಮೂಲೋದ್ದೇಶಗಳು ಹೇಗೆ ಮತ್ತು ಗ್ರಾಹಕರನ್ನ ಇದು ಹೇಗೆ ಸೆಳೆಯುತ್ತದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನು ಆರಂಭ ಮಾಡೋಣ. 3 ಅತಿಥಿಗಳು ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರಾದಂತಹ ಶರವಣ ಅವರು ಬಂದಿದ್ದಾರೆ. ಹಾಗೆಯೇ ಜ್ಯುವೆಲ್ಸ್ ಆಫ್ ಇಂಡಿಯಾದ CEO ಆದಂತಹ ಸಂದೀಪ್ ಬೇಕಲ್ ಅವರು ಇದ್ದಾರೆ. ಇನ್ನು ಖ್ಯಾತ ಚಿತ್ರನಟಿ ಕಲಾವಿದರು ಜ್ಯುವೆಲ್ಸ್ ಆಫ್ ಇಂಡಿಯಾದ ರಾಯಭಾರಿಯಾಗಿರ್ತಕ್ಕಂಥ ಲಕ್ಷ್ಮೀ ಗೋಪಾಲ್ ಸ್ವಾಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ತಮ್ಮ ಮೂವರಿಗೂ ಕೂಡ ಇವತ್ತಿನ ಚರ್ಚೆಗೆ ಸ್ವಾಗತ. ಸೊ ಬನ್ನಿ ನಮ್ಮ ಚರ್ಚೆಯನ್ನು ಆರಂಭ ಮಾಡೋಣ CEO ಸಂದೀಪ್ ಬೇಕಲ್ ಅವರಿಂದನೇ. ಸರ್, ಈ ಒಂದು ಪ್ರಾಜೆಕ್ಟ್ 13ನೇ ವರ್ಷ ನಡೀತಾ ಇರ್ತಕ್ಕಂಥ ಪ್ರಾಜೆಕ್ಟ್. ಸೊ ಏನು ಈ ಪ್ರಾಜೆಕ್ಟಿನ ಉದ್ದೇಶ ಏನು? ಇದ್ರ ಉದ್ದೇಶ ಏನಂದರೆ, ಎಲ್ಲರಿಗೂ ಗೊತ್ತಿದೆ, ಭಾರತ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಗೋಲ್ಡ್ ಕನ್ಸಂಪ್ಷನ್ ಆಗ್ತದೆ. ಸೊ ನಾವು ಇದು ಎಕ್ಸಿಬಿಷನ್ ಸ್ಟಾರ್ಟ್ ಮಾಡೋ ಮೊದಲು ನಾನು ಈ ಸೌತ್ ಇಂಡಿಯಾದು ಇದೆಲ್ಲ ಫಿಗರ್ಸ್ ಎಲ್ಲ ಸ್ಟಡಿ ಮಾಡಿದೆ. ಭಾರತ್ ಲೀಸಾ ಸೌತ್ ಇಂಡಿಯಾ ಎಲ್ಲಕ್ಕಿಂತ ಹೆಚ್ಚು ಕನ್ಸ್ಯೂಮ್ ಮಾಡೋದು. ಆಲ್ಮೋಸ್ಟ್ 45% ಟೋಟಲ್ ಗೋಲ್ಡ್ ಕನ್ಸಂಪ್ಷನ್ ಸೌತ್ ಇಂಡಿಯಾವೇ ಮಾಡೋದು. ಬಟ್ ಸರ್ಪ್ರೈಸಿಂಗ್ಲಿ ಇಷ್ಟುವರೆ 1999 ವರೆಗೆ ಯಾರು ಒಂದು ಎಕ್ಸಿಬಿಷನ್ನೇ ಮಾಡಲಿಲ್ಲ ಇತ್ತು. ಸೊ ಅದಕ್ಕೆ ನಮ್ದು ಉದ್ದೇಶ ಏನಂದರೆ, ಬಾಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಒಟ್ಟಿಗೆ ಒಂದೇ ಅದರಲ್ಲಿ ಬರಬೇಕು. ತುಂಬ ಇಡೀ ಇಂಡಿಯಾದ ನಾವು ಒಳ್ಳೊಳ್ಳೆ ಜ್ಯುವೆಲರ್ಸ್ ಕರ್ಕೊಂಡು ಬರಬೇಕು. ಸೊ ದ್ಯಾಟ್ ಹೆಂಗಸರಿಗೆ ಹೇಗೂ ಚಿನ್ನ ಪ್ರೀತಿ, ನಾವು ಎಲ್ಲ ಕಡೆಯಿಂದ ಕರ್ಕೊಂಡು ಬಂದರೆ ಅದು ಒಂದು ಉಪಯೋಗ ಆಗ್ತಾರೆ ಲೇಡೀಸಿಗೆ ಅಂತ ನಾವು ಈ ಶೋ ಮಾಡ್ತಾ ಇದ್ದೀವಿ. ಎಕ್ಸಿಬಿಷನ್ ಕಮ್ ಸೇಲ್. ಹೌದು, ನಾಟ್ ಓನ್ಲಿ ಎಕ್ಸಿಬಿಷನ್, ಅಲ್ಲಿ ಸೇಲ್ಸ್ ನಡೀತಾರೆ. ಓಕೆ, ಸುಮಾರು ಎಷ್ಟು ಗ್ಯಾಲರಿಗಳು ಇರಬಹುದು ಅಂತ ನಾವು ಈ ವರ್ಷ ಇಟ್ ಈಸ್ ಗೋಯಿಂಗ್ ಟು ಬಿ ದ ಇಂಡಿಯಾಸ್ ಲಾರ್ಜೆಸ್ಟ್ ಎಕ್ಸಿಬಿಷನ್, ಎಲ್ಲಕ್ಕಿಂತ ದೊಡ್ಡ ಚಿನ್ನ ಎಕ್ಸಿಬಿಷನ್ ಇಡೀ ಇಂಡಿಯಾಲಿ ಬ್ಯಾಂಗ್ಳೂರ್ಲಿ ಆಗ್ತಾ ಇದೆ. ಸೊ ಲಾರ್ಜೆಸ್ಟ್ ಎಕ್ಸಿಬಿಷನ್ ಮಾಡೋದಕ್ಕೆ ಬೆಂಗಳೂರನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ? ಬ್ಯಾಂಗ್ಳೂರ್ಲಿ ಅಷ್ಟು ಡಿಮಾಂಡ್ ಇದೆ ಅಂತ ನಾವು ಅದೇ ತೋರಿಸ್ಕೊಳ್ಳೋದು. ಅಂಡ್ ನಾವು ಬ್ಯಾಂಗ್ಳೂರ್ ಪ್ಯಾಲೇಸ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ. ಮೊದಲು ನಾವು ಸ್ಟೇಡಿಯಂಲಿ ಮಾಡ್ತಾ ಇದ್ದಿದ್ದು, ಅಲ್ಲಿ ಸ್ವಲ್ಪ ಜಾಗ ಕಮ್ಮಿ ಆಯಿತು, ಮತ್ತೆ ಇದು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಅಷ್ಟು ಈಸಿ ಇರಲಿಲ್ಲ. ಈ ಸತಿ ನಾವು ದೊಡ್ಡ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ಕನ್ಸ್ಯೂಮರ್ಸ್ಗೆ ಭಾರಿ ಈಸಿ ಆಗಿಬಿಡ್ತಾರೆ. ಹೆಚ್ಚು ಬ್ರ್ಯಾಂಡ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಪಾರ್ಕಿಂಗ್ ಎಲ್ಲ ತುಂಬಾ ಒಳ್ಳೆ ಸುವಿಧಾ ಇದೆ. ಓಕೆ, ಶರವಣ ಅವರು, ಈ ಚಿನ್ನಕ್ಕೆ ಸಂಬಂಧಪಟ್ಟಂತೆ, ಚಿನ್ನದ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಕ್ರಿಯಾಶೀಲರಾಗಿರ್ತಕ್ಕಂಥವ್ರು ನೀವು. ಈ ಎಕ್ಸಿಬಿಷನ್ ಬಗ್ಗೆ ತಾವೇನು ಹೇಳ್ತೀರಾ? ನಿಜವಾಗ್ಲೂ ಕೂಡ ಇದು ಒಂದು ವೇದಿಕೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲ ಗ್ರಾಹಕರು ಅಂಡರ್ ಒನ್ ರೂಫ್ ಏನಿದೆ, ಒಂದೇ ವೇದಿಕೆಯಲ್ಲಿ ಹಲವಾರು ಜ್ಯುವೆಲ್ರಿಗಳನ್ನ, ರಾಷ್ಟ್ರ ಜ್ಯುವೆಲ್ರಿ ಏನಿದೆ ಅದನ್ನ ನೋಡ್ಲಿಕ್ಕೆ, ಒಂದು ಪ್ರದರ್ಶನವನ್ನ ನೋಡ್ಲಿಕ್ಕೆ ಮತ್ತೆ ಖರೀದಿ ಮಾಡ್ಲಿಕ್ಕೆ ಇದು ಒಂದು ಉತ್ತಮವಾದಂಥ ಒಂದು ಅವಕಾಶ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಇತ್ತೀಚೆಗೆ ತಾವು ನೋಡ್ತಾ ಬರ್ತಾ ಇದ್ದೀರಾ, ಬಂಗಾರ ಬಲುಬಾರ, ಚಿನ್ನ ಬಲು ಚೆನ್ನ ಎಲ್ಲವನ್ನ ಕೂಡ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಯಾಕಂದ್ರೆ ಈ ಗ್ರಾಹಕರಿಗೆ ಯಾವುದೇ ತರ ಮೋಸ ಆಗ್ಬಾರ್ದು. ಯಾವುದೇ ಒಂದು ನಿಟ್ಟಿನಲ್ಲಿ ಕೂಡ ಆ ಗುಣಮಟ್ಟ ಏನಿದೆ, ಆ ಗುಣಮಟ್ಟವನ್ನ ಹಾಲ್ ಮಾರ್ಕ್ ಅಂತ ಏನಿದೆ ಅದನ್ನ ಪಾಲನೆ ಮಾಡಿಕೊಂಡು ಜ್ಯುವೆಲ್ಲರ್ಸ್ ಎಲ್ಲ ಬರ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ನಮ್ಮ ಸಂದೀಪ್ ಅವರು ಏನ್ ಮಾಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಕೂಡ ಸಾಧನೆಯ, ಅದೊಂದು ಒಳ್ಳೆ ಕಾರ್ಯ. ಯಾಕಂದ್ರೆ ಗ್ರಾಹಕರು ಬಂದು, ಯಾಕಂದ್ರೆ ಒಬ್ರೊಬ್ರದ್ದು ಒಂದೊಂಥರ ಸಂಪ್ರದಾಯ ಪ್ರಕಾರ ಕೆಲವರು ಡಿಸೈನ್ ಲೈಕ್ ಮಾಡ್ತಾರೆ, ಕೆಲವರು ಇವತ್ತು ಯುವಕರು ನಾಗರಿಕರೆಲ್ಲ ಕೂಡ ಸ್ಟೈಲಿಶ್ ಜ್ಯುವೆಲ್ರಿ ಲೈಕ್ ಮಾಡ್ತಾರೆ. ಕೆಲವರಿಗೆ ಸ್ಟೋನ್ಸ್ ಜ್ಯುವೆಲ್ರಿನೇ ಬೇಕು, ಕೆಲವರಿಗೆ ಪ್ಲಾಟಿನಮ್ ಬೇಕು, ಕೆಲವರಿಗೆ ಡೈಮಂಡ್ ಬೇಕು, ಕೆಲವರಿಗೆ ಅದೇ ಸಂಪ್ರದಾಯ ತರ ಲೈಕ್ ಮಾಡ್ತಾರೆ. ಅದನ್ನ ಎಲ್ಲವನ್ನೂ ಕೂಡ ಒಂದೇ ಒಂದು ರೂಫ್ ಅಲ್ಲಿ ನೋಡಿದಾಗ ಅವ್ರಿಗೆ ಕಲರ್ಫುಲ್ ಆಗಿರುತ್ತೆ, ಬಹಳ ಖುಷಿ ಆಗುತ್ತೆ. ಅವ್ರು ಖರೀದಿ ಮಾಡೋದು ಆಮೇಲೆ ಆ ಪ್ರದರ್ಶನ ನೋಡಿದಾಗ ಕಣ್ಣಿಗೆ ಏನೋ ಹಿಂಪಾಗಿರುತ್ತೆ ಅಂತ ಹೇಳ್ತೀವಲ್ಲ, ಆ ಹಳದಿ ಲೋಗ ಏನಿದೆ ಚಿನ್ನ, ಎಲ್ಲೋ ಮೆಟಲ್, ಅದು ಮಹಿಳೆಯರ ಒಂದು ವಿಟಮಿನ್ G ಅಂತಾನೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಅದು ನೋಡಿದಾಗ ಖುಷಿ ಕೊಡುತ್ತೆ, ಮತ್ತೆ ಖರೀದಿ ಮಾಡೋಕೆ ಕೂಡ ಇದೊಂದು ಉತ್ತಮವಾದಂತ ಒಂದು ಟೈಮ್ ಅಂತ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ದೀಪಾವಳಿ ಬರ್ತಾ ಇದೆ, ಮದುವೆ ಸೀಸನ್ಸ್ ಬರ್ತಾ ಇದೆ, ಕ್ರಿಸ್ಮಸ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ತಾವು ಗಮನಿಸ್ತಾ ಬರ್ತಾ ಇದೀನಿ ನಾವೆಲ್ಲ, ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ, ಮಾಮೂಲಿ ರೇಟ್ಗಿಂತ ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ಏನಂದ್ರೆ ಬೇಡಿಕೆ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಅದನ್ನ ಪೂರೈಕೆ ಮಾಡಕ್ ಆಗಲ್ಲ. ಈ ಡಿಮ್ಯಾಂಡ್ಸ್ ಕ್ರಿಯೇಟ್ ಆಗೋದ್ರಿಂದ
ದೀಪಾವಳಿ ಆದ ನಂತರ ಈಗೇನು ಗೋಲ್ಡ್ ರೇಟ್ 26, 27,000 10 ಗ್ರಾಮ್ಸ್ ಏನಿದೆ 24 ಕ್ಯಾರೆಟ್ ಅದು 30,000 ರೂಪಾಯಿ ತೊಳಪ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು. ಓಕೆ. ಇನ್ನು ಲಕ್ಷ್ಮಿ ಅವರೇ, ಸಾಮಾನ್ಯ ಚಿನ್ನದ ಬೆಲೆ ಎಷ್ಟೇ ಜಾಸ್ತಿ ಆದರೂ ಕೂಡ ಚಿನ್ನದ ಆಭರಣವನ್ನ ಇಷ್ಟಪಡದೇ ಇರೋ ಹೆಂಗಸರೇ ಇಲ್ಲ ಅಂತ ಅನ್ಸುತ್ತೆ. ಸೊ ಈ ಎಕ್ಸಿಬಿಷನ್ ಮಹಿಳೆಯರನ್ನ ಆಕರ್ಷಿಸುವಲ್ಲಿ ಎಷ್ಟು ಸಫಲ ಆಗ್ಬೋದು? ಯಾಕಂದ್ರೆ ಸಾಕಷ್ಟು ವರ್ಷದಿಂದ ಇಂಥ ಎಕ್ಸಿಬಿಷನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ, ಇದ್ರ ಜೊತೆಗೆ ಈ ಸರ್ತಿ ನೀವು ಅಂಬಾಸಿಡರ್ ಕೂಡ ಆಗಿದ್ದೀರಾ. ಸೊ ಏನ್ ಹೇಳ್ತೀರಾ? ನೀವು ಹೇಳಿದ ಸತ್ಯ. ಐ ಥಿಂಕ್ ಈ ಸುಮ್ಮನೆ ಒಂದು ಕಾನ್ಸಲೇಷನ್ಗೆ ಚಿನ್ನದ ಬೆಲೆ ಜಾಸ್ತಿ, ಸೊ ತಗೊಳ್ಳೋದು ಬೇಡ ಅಂತ ಯೋಚನೆ. ಬಟ್ ಆ್ಯಕ್ಚುಲಿ ಐ ಥಿಂಕ್ ಲೇಡೀಸ್ಗೆ ಅದು ಒಂದು ದೊಡ್ಡ ಅಡ್ಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಚೂರ್ ಎಷ್ಟಾಗತ್ತೋ ಅಷ್ಟು ಚಿನ್ನ ತಗೋತಾರೆ ಐ ಥಿಂಕ್. ಆ್ಯಂಡ್ ನಾನು ಈ ಜ್ಯುವೆಲ್ಸ್ ಆಫ್ ಇಂಡಿಯಾ ಎಕ್ಸಿಬಿಷನ್ ನಾನೇ ಒಂದು 3-4 ವರ್ಷ ಕನ್ಸ್ಯೂಮರ್ ಆಗಿ ಹೋಗಿದ್ದೀನಿ. ಆ್ಯಂಡ್ ನನಗೇನು ತುಂಬ ಇಷ್ಟ ಆಯಿತು ಅಂದರೆ ಇಲ್ಲಿರೋ ಒಂದು ರೇಂಜು. ಇವಾಗ ರಾಜಸ್ಥಾನಿಂದ ಕರ್ಕೊಂಡ್ಬರ್ತಾರೆ, ಅಥವಾ ಈ ಸತಿ ಅದನ್ನು ಗುಜರಾತಿಂದ ಕರ್ಕೊಂಡ್ಬರ್ತಾ ಇದಾರಂತೆ, ಡೆಲ್ಲಿಯಿಂದ ಜ್ಯುವೆಲರ್ಸ್ ಬರ್ತಾರೆ, ಅಲ್ಲೆಲ್ಲ ನಾವು ಹೋಗಕ್ಕೆ ಸಾಧ್ಯ ಇಲ್ಲ. ಸೊ ಈ ಥರ ಒಂದು ರೇಂಜ್ ನೋಡಿದಾಗ ನಮ್ಗೊಂದು ದೊಡ್ಡ ಎಕ್ಸ್ಪೋಜರ್, ಎಲ್ಲೆಲ್ಲಿ ಏನೇನು ಥರ ಜ್ಯುವೆಲ್ರಿ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಲೋಕಲ್ ಜ್ಯುವೆಲರ್ಸ್ ತುಂಬ ಜನ ಇರ್ತಾರೆ. ಆ್ಯಂಡ್ ಒಟ್ಟಿಗೆ ಒಬ್ರ ಮೇಲೆ ಒಬ್ರು ಒಂಥರ ಪೈಪೋಟಿ ಇರುತ್ತಲ್ಲ, ಒಂಥರ ಕಾಂಪಿಟಿಷನ್. ಸೊ ಐ ಥಿಂಕ್ ಅವರು ಅವ್ರ ಬೆಸ್ಟ್ ಪ್ರಾಡಕ್ಟ್ಸ್ ಮುಂದೆ ಇಡ್ತಾರೆ. ಸೊ ಐ ಥಿಂಕ್ ಒಂಥರ ಕಣ್ಣಿಗೆ ದೊಡ್ಡ ಹಬ್ಬ ಅಂತ ಹೇಳ್ಬೋದು ನಾನು. ಇದ್ರ ಜೊತೆಗೆ ಮನೆಯಲ್ಲಿ ದುಡ್ಡಿದ್ರೆ ಗಂಡಸರು ಬೇರೆ ಏನೇ ವಸ್ತು ಕೊಡಿಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ಬೋದು. ಆದ್ರೆ ಆಭರಣದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹಿಂದೆ ಹಾಕಿದ್ರು ಅದು ಇಟ್ಸ್ ಎ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಖಂಡಿತವಾಗಿ ಈ ಸರ್ತಿ ಮಹಿಳಾ ಗ್ರಾಹಕರನ್ನ ಸೆಳೆಯೋದ್ರಲ್ಲಿ ಈ ಎಕ್ಸಿಬಿಷನ್ ಸಕ್ಸಸ್ ಆಗುತ್ತೆ ಅಂತೀರಾ? ಖಂಡಿತ. ಓಕೆ. ನೀವು ಈಗ ಇಂಥ ಒಂದು ದೊಡ್ಡ ಮಟ್ಟದ ಒಂದು ಎಕ್ಸಿಬಿಷನ್ ಆರ್ಗನೈಸ್ ಮಾಡಬೇಕು ಅಂದ್ರೆ ಎಷ್ಟು ತಿಂಗಳಿಂದ ಇದಕ್ಕೆ ನೀವು ವರ್ಕೌಟ್ ಮಾಡಿರ್ತೀರಾ? ಇದೊಂದು ಒಳ್ಳೆ ಕ್ವೆಶನ್. ಯಾಕೆಂದ್ರೆ ನಾವು ಇದು ಬ್ಯಾಂಗ್ಳೂರ್ಲಿ ಮತ್ತೆ ಬೆಳ್ಳಾರಿ ಹಾಸ್ಪಿಟ್ಲಿ ಮೊದಲು, ಬ್ಯಾಂಗ್ಳೂರ್ಲಿ ಹಾಗೂ ನಾವು 12 ಇಯರ್ಸ್ ಇಂದ ಮಾಡ್ತಾ ಇದ್ದೇವೆ. ಬಟ್ ಬೆಳ್ಳಾರಿ ಹಾಸ್ಪಿಟ್ಲಿ ಸಹ ಮಾಡಿದ್ವಿ. ಬಟ್ ಬ್ಯಾಂಗ್ಳೂರ್ ಶೋಗೆ ನಾವು ಪ್ರಿಪರೇಷನ್ ಆಲ್ಮೋಸ್ಟ್ 1 ವರ್ಷದಿಂದ ನಾವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾರಿಗೆ ಸಹ ಆಶ್ಚರ್ಯ ಆಗ್ಬೋದು, ಅಷ್ಟು ಸಾಧನೆ ಇದೆ ಅದ್ರ ಹಿಂದೆ. ಯಾಕೆಂದ್ರೆ ಒಳ್ಳೆ ಜ್ಯುವೆಲರ್ಸ್ಗೆ ನಮ್ದು ರೆಸ್ಪಾನ್ಸಿಬಿಲಿಟಿ ಕನ್ಸ್ಯೂಮರ್ಸ್ ಟುವರ್ಡ್ಸ್ ಇದೆ. ನಮ್ಗೆ ಫಸ್ಟ್ ಏನಂದ್ರೆ ನಾವು ಒಳ್ಳೆ ಜ್ಯುವೆಲರ್ಸ್ಗೆ ಕರ್ಕೊಂಡು ಬರ್ಬೇಕು. ಯಾಕಂದ್ರೆ ನಮ್ಮ ಮೇಲೆ ಕನ್ಸ್ಯೂಮರ್ಸ್ ಟ್ರಸ್ಟ್ ಮಾಡಿ ಎಕ್ಸಿಬಿಷನ್ಗೆ ಬರೋದು ಜವಾಬ್ದಾರಿ, ನಮ್ದು ರೆಸ್ಪಾನ್ಸಿಬಿಲಿಟಿ ಅದು. ಸೊ ವಿ ಫಸ್ಟ್ ಆಫ್ ಆಲ್ ಎಲ್ಲರೂ ನಾವು ಸಿಲೆಕ್ಟ್ ಮಾಡಿ, ಮತ್ತೆ ಒಳ್ಳೆ ಕರೆಕ್ಟ್ ಸ್ಪೇಸ್ ಅಲೋಕೇಟ್ ಮಾಡಿ, ಮತ್ತೆ ಆರ್ಟಿಫಿಷಿಯಲ್ ಎಲ್ಲ ತರಬಾರ್ದು, ಎಲ್ಲ ಜೆನ್ವಿನೇ ತರಬೇಕು. ಸೊ ಅಂಥದ್ದೆಲ್ಲ ಉದ್ದೇಶ ಇರುವಾಗ ನಾವು ಅದಕ್ಕೆ ಚಂದ ರೀತಿಲಿ ಮತ್ತೆ ಇಷ್ಟು ಲಾರ್ಜ್ ಪಾರ್ಟಿಸಿಪೇಷನ್ ತರಲಿಕ್ಕೆ ತುಂಬಾ ಟೈಮ್ ತಗೊಳ್ತಾರೆ. ಓಕೆ. ಶರವಣ ಅವರ, ಈಗ ಬೆಂಗಳೂರು ಅಂತಂದ್ರೆ ಬೃಹತ್ ಬೆಂಗಳೂರಿನಲ್ಲಿ 100 ಚಿನ್ನದ ಅಂಗಡಿಗಳಿದೆ. ನೀವು ಯೋಚನೆ ಮಾಡ್ಬೋದು, ಇಂಥ ಒಂದು ದೊಡ್ಡ ಎಕ್ಸಿಬಿಷನ್ ಮಾಡಿದಾಗ ಸಾಮಾನ್ಯ ಚಿನ್ನ ಕೊಳ್ಳಬೇಕು ಅಂತ ಇರ್ತಕ್ಕಂಥ ಗ್ರಾಹಕರು ಅಲ್ಲಿಗೆ ಬರ್ತಾರೆ, ವೆರೈಟೀಸ್ ಆಫ್ ಜ್ಯುವೆಲ್ಸ್ ನೋಡ್ತಾರೆ, ಪರ್ಚೇಸ್ ಮಾಡ್ತಾರೆ. ಇದರಿಂದ ಬ್ಯಾಂಗ್ಳೂರ್ ಗೋಲ್ಡ್ ಮಾರ್ಕೆಟ್ಗೆ ಏನಾದರೂ ಹೊಡೆತ ಬೀಳುತ್ತಾ? ಖಂಡಿತ ಹೊಡೆತ ಬೀಳುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಯಾಕಂದ್ರೆ ಇದು ಒಂದು ಉತ್ತಮವಾದಂತ ಪ್ರದರ್ಶನ ಇದು. ಯಾಕಂದ್ರೆ ಎಲ್ಲಾ ಎಕ್ಸಿಬಿಟರ್ಸ್ ಏನೇನಿದ್ದಾರೆ, ಯಾರಲ್ಲಿ ಏನೇನ್ ಟ್ಯಾಲೆಂಟ್ ಇದೆ, ಯಾರು ಯಾವ್ದಾವ್ದು ವಿನ್ಯಾಸದ ಪ್ರಕಾರ ಡಿಸೈನ್ಸ್ ಅನ್ನ ಯಾವ ತರ ಕ್ರಿಯೇಟ್ ಮಾಡ್ತಾರೆ ಅಂತೇಳಿ ಅವರವರ ಒಂದು ಶಕ್ತಿಗೆ ತಕ್ಕಂತ ಒಂದು ಪ್ರದರ್ಶನ ನಡೀತದೆ. ಅವರವರು ಪಾರ್ಟಿಸಿಪೆಂಟ್ ಏನಿದ್ದಾರೆ ಅವರಿಗೆ ಬೇಕಾದಂತ ಆ ಊರ್ದು, ಈ ಒಂದು ರಾಷ್ಟ್ರದಲ್ಲಿ ಎಷ್ಟು ಕಡೆ ಒಂದೊಂದು ಊರಲ್ಲಿ ಒಂದೊಂದು ಜ್ಯುವೆಲ್ರಿ ಫೇಮಸ್. ಈಗ ಹೈದರಾಬಾದ್ ತಗೊಂಡ್ರೆ ರೂಬಿ ಎಮರಾಲ್ಡ್ ಅಂತ ಹೇಳ್ತೀವಿ. ಈಗ ಅಮೃತ್ಸರ್ ತಗೊಂಡ್ರೆ ಪರ್ಲ್ ಜ್ಯುವೆಲ್ರಿ ಫೇಮಸ್. ಮತ್ತೆ ಕುಂದನ್ ಅಂತ ಹೇಳಿ ಗುಜರಾತ್ ಅಲ್ಲಿ. ಅಲ್ಲ, ಅವೆಲ್ಲ ಈಗ ನಮ್ಮ ಬೆಂಗಳೂರು ಮಾರ್ಕೆಟ್ ಅಲ್ಲಿ ಸಿಗಲ್ವಾ? ಹಾಗಾದ್ರೆ ಖಂಡಿತ ಸಿಗುತ್ತೆ, ಸಿಗಲ್ಲ ಅಂತ ಹೇಳಲ್ಲ. ಎಲ್ಲಾ ಜ್ಯುವೆಲ್ರಿ ಶಾಪ್ಸ್, ದೊಡ್ಡ ಶಾಪ್ಗಳಲ್ಲಿ, ಎಲ್ಲಾ ಶಾಪ್ಗಳಲ್ಲಿ ಸಿಗುತ್ತೆ. ಬಟ್ ಅಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಸಿಗ್ಬೋದು. ಇಲ್ಲಿ ಏನಂದ್ರೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಯಾಕಂದ್ರೆ ಎಲ್ಲಾ ತರ ಗುಜರಾತ್ ಒಂದು 5 ಜನ ಬಂದ್ರೆ ಗ್ರಾಹಕರಿಗೆ ಸೆಲೆಕ್ಷನ್ಸ್ ಆಪ್ಷನ್ ಜಾಸ್ತಿ ಇರುತ್ತೆ, ಆಪ್ಷನ್ ಸಿಗುತ್ತೆ. ಬಟ್ ರೇಟ್ ವೈಸ್ ಎಲ್ಲ ಒಂದೇ ಇರುತ್ತೆ, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತೀವಿ. ಯಾಕಂದ್ರೆ ನಾವೇ ಈಗ ಕರ್ನಾಟಕ ಗೋಲ್ಡ್ ರೇಟ್ ಅಂತ ಏನು ಹೆಸರು ಮಾಡಿದೀವಿ, ಎಂಟೈರ್ ರಾಜ್ಯಾದ್ಯಂತ ಏಕರೂಪದ ಚಿನ್ನದ ಧಾರಣೆ ಅಂತ ಹೇಳಿ ಏನು ನಾವು ಅನುಷ್ಠಾನಕ್ಕೆ ತಂದಿದೀವಿ. ಅದರಿಂದ ರೇಟ್ ಅಲ್ಲಿ ಯಾವುದೇ ವ್ಯತ್ಯಾಸಗಳು ಇರಲ್ಲ. ಅದರಿಂದ ರೇಟ್ ಒಂದೇ ಇದ್ರೂ ಕೂಡ ಆ ಆಪ್ಷನ್ಸ್ ಏನಿದೆ, ಆ ಸೆಲೆಕ್ಷನ್ಸ್ ಏನಿದೆ, ಅದು ಸ್ವಲ್ಪ ಜಾಸ್ತಿ ಸಿಗೋ ಒಂದು ಅವಕಾಶ ಇದೆ. ಈಗ ಜಾಗೃತಿಕ ಹಿಂಜರಿತ ಆಗಿರೋದ್ರಿಂದ ಚಿನ್ನದ ಬೆಲೆ ಜಾಸ್ತಿ ಆಗಿದೆ. ಇಂಥ ಸಂದರ್ಭದಲ್ಲಿ ಅವರುಗಳಿಗೆ ಒಂದು ಉತ್ತಮವಾದಂತ ಇನ್ವೆಸ್ಟ್ಮೆಂಟ್ ಬೇಕು. ಆ ಇನ್ವೆಸ್ಟ್ಮೆಂಟ್ ಯಾವುದೇ ತರ ಅವ್ರಿಗೆ ಹೊಡೆತ ಆಗ್ಬಾರ್ದು. ಆ ಒಂದು ಕ್ವಾಲಿಟಿ ಏನಿದೆ ಅದನ್ನ ಪಕ್ಕ ಅವ್ರಿಗೆ ಸಿಗುತ್ತೆ. ಅದರಿಂದ ಅವರ ಚಾಯ್ಸ್ ಸಿಗೋದ್ರಿಂದ, ಸದ್ಯದಲ್ಲೇ ದೀಪಾವಳಿ ಬರೋದ್ರಿಂದ ಅವ್ರು ಖರೀದಿ ಮಾಡಕ್ಕೆ ಇವರು ಬರೀ 3 ದಿವಸ ಮಾಡ್ತಾರೆ. ನಾವು ಲೈಫ್ ಲಾಂಗ್ ಬ್ಯಾಂಗ್ಳೂರಿನ ಜೊತೆ ಬ್ಯಾಂಗ್ಳೂರ್ ಜ್ಯುವೆಲರ್ಸ್ ಇದ್ದಾರೆ. ವೆರಿ ಗುಡ್. ಮೇಡಮ್, ನಿಮ್ಗೆ ಈ ಸರ್ತಿ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ನಿಮ್ಮನ್ನ ಸೆಲೆಕ್ಟ್ ಮಾಡಿದಾಗ ಫಸ್ಟ್ ಟೈಮ್ ನಿಮ್ಗೆ ಏನ್ ಅನಿಸ್ತು? ಆಕ್ಚುಲಿ
ನಿಜವಾಗ್ಲೂ ಹೇಳಬೇಕು ಅಂದರೆ ಎಕ್ಸೈಟೆಡ್ ಆಗಿದ್ದೆ ನಾನು. ಯಾಕೆ ಅಂದರೆ ನಾನು ನಂಬರ್ 1 ಈ ಪ್ರೀವಿಯಸ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಎಲ್ಲ ನೋಡಿದ್ರೆ ಆಲ್ ವೆರಿ ವೆರಿ ಎಮಿನೆಂಟ್ ಪೀಪಲ್ ತಗೊಂಡಿರೋರು, ಎಸ್ಟಾಬ್ಲಿಷ್ಡ್ ಪೀಪಲ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಸ್ಪೆಷಲಿ. ಸೊ ನನಗೂ ಪರವಾಗಿಲ್ಲ, ನನಗೂ ಈ ಸ್ಥಾನ ಕೊಡ್ತಾ ಇದಾರೆ ಅಂತ ಒಂಥರ ಖುಷಿ ಆಯ್ತು. ಅಂಡ್ ನಂಬರ್ 2, ಇವಾಗ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕರೆದ್ರು ನಾನು ಕನ್ಸ್ಯೂಮರ್ ಆಗಿ ನಾನು ಈ ಎಕ್ಸಿಬಿಷನ್ ನೋಡಿದ್ದೀನಿ. ಸೊ ಐ ನೋ ದ ಜೆನ್ಯೂನಿಟಿ ಆಫ್ ದಿ ಎಕ್ಸಿಬಿಷನ್. ಅಂಡ್ ಇನ್ಫ್ಯಾಕ್ಟ್ ಐ ಥಿಂಕ್ ಸಂದೀಪ್ ಕುನಾಪ್ಕ ನಾನೇ ಅವ್ರಿಗೆ ಕನ್ಸ್ಯೂಮರ್ ಆಗಿ ಒಂದಷ್ಟು ಕ್ವೆಶನ್ಸ್ ಕೇಳಿದ್ದೀನಿ ಇದನ್ನ ಒಪ್ಕೊಳ್ಳೋಕೆ ಮುಂಚೆನು. ಯುನೋ ನೀವ್ ಹೆಂಗ್ ಹೇಳ್ತೀರಾ, ಇಷ್ಟ ಡೆಲ್ಲಿಯಿಂದ ಬರ್ತಾರೆ, ನಿಮ್ಗೆ ಹೆಂಗ್ ಗೊತ್ತವ್ರು ಒಳ್ಳೆ ಜ್ಯುವೆಲರ್ಸ್ ಅಂತ, ನಾವೇನೋ ಇಲ್ಲಿ ಕೊಂಡ್ಕೊಂಡ್ಬಿಡ್ತೀವಿ, ಅಥವಾ ಬೇರೆ ಊರು ಅನ್ಕೊಳ್ಳಿ, ಏನೋ ನಮ್ಗೆ ಆಮೇಲೆ ನನಗೂ ಕೇಳಕ್ಕಿತ್ತು ಅವ್ರಿಗೆ. ಆಸ್ ಬಿಕಾಸ್ ನಾನು ಈ ಒಂದು ಪ್ರಾಡಕ್ಟ್ ಎಂಡೋರ್ಸ್ ಮಾಡ್ಬೇಕಾದ್ರೆ ಈ ಎಕ್ಸಿಬಿಷನ್ ನನ್ಗೆ ಅಫ್ಕೋರ್ಸ್ ನನ್ಗೆ ಬಟ್ ನಮಗೂ ಆ ಕನ್ವಿಕ್ಷನ್ ಬೇಕಲ್ವಾ, ಒಂದು ಗುಡ್ ಪ್ರಾಡಕ್ಟ್ ನ ಎಂಡೋರ್ಸ್ ಮಾಡ್ತಾ ಇದೀವಿ ಅಂತ. ಸೊ ಐ ಥಿಂಕ್ ಇದೆಲ್ಲ ನೋಡಿದ್ರೆ ಒನ್ ಇಸ್ ಇದು ಚೂಸ್ ಮಾಡಿದ್ ನಿಜವಾಗ್ಲೂ ನಾನು ಐ ಆಮ್ ವೆರಿ ಹ್ಯಾಪಿ ಅಂಡ್ ಪ್ರಿವಿಲೇಜ್ಡ್ ಅಂತಾನೆ ಹೇಳ್ಬೋದು. ಅಂಡ್ ಐ ಥಿಂಕ್ ಆಲ್ಸೋ ಆಸ್ ಕನ್ಸ್ಯೂಮರ್ ನಾನು ನೋಡಿದ್ರೆ ಐ ಆಮ್ ಪ್ರೌಡ್ ಟು ಎಂಡೋರ್ಸ್ ದಿಸ್ ಜ್ಯುವೆಲ್ಸ್. ಸೊ ಇಲ್ಲಿ ತನಕ ನಮ್ಮ ಚರ್ಚೆಯ ವಿಚಾರವನ್ನ ಸಾರಾಂಶ ಮಾಡಿ ಹೇಳೋದಾದ್ರೆ ಜ್ಯುವೆಲ್ಸ್ ಆಫ್ ಇಂಡಿಯಾ ನಿಜವಾಗ್ಲೂ ಬೆಂಗಳೂರಿಗೆ ಒಂದು ಉತ್ತಮ ಪ್ರಯತ್ನ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ, ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.